ಎಲ್ಲರಿಗೂ ನಮಸ್ಕಾರ. ಹೆಗಡೆ ಪ್ರತಿಭಾ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ನನ್ನ ಈ ವಿಡಿಯೋಗಳಲ್ಲಿ ನನ್ನ ಆಸಕ್ತಿಯ ಎಲ್ಲ ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೇನೆ. ಇವತ್ತಿನ ವಿಡಿಯೋ ಗಾರ್ಡನಿಗೆ ಸಂಬಂಧಪಟ್ಟು ನೋಡಿ. ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರುವಂತಹ ಒಂದು ಹೂವಿನ ಗಿಡ ಅಥವಾ ಹೂವಿನ ಸಸ್ಯದ ಹೆಸರು ಸಂಜೆ ಮಲ್ಲಿಗೆ. ಇದನ್ನು 4 o'clock ಫ್ಲವರ್ ಅಂತಾನೂ ಕೂಡ ಹೇಳ್ತಾರೆ. ಇದು ಸಂಜೆ 4 ಗಂಟೆ ಮೇಲೆ ಅರಳೋದ್ರಿಂದ ಇದಕ್ಕೆ ಆ ಹೆಸರು. ಇದು ಔಷಧಿ ಗುಣ ಕೂಡ ಇದೆ ಇದರಲ್ಲಿ. ನಮ್ಮ ಹಳ್ಳಿ ಕಡೆ ತುಂಬ ಔಷಧಿಗೆ ಬಳಸ್ತಾರೆ. ನೋಡಿ, ಒಂದೇ ಗಿಡದಲ್ಲಿ ತುಂಬ ಕಲರ್ಸ್ ಬೇರೆ 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 ರೀತಿಯಾಗಿ ಅರಳತ್ತೆ. ಇದು ಫುಲ್ ವೈಟ್ ಇರುವಂತಹ ಗಿಡದಲ್ಲಿ ವೈಟ್ ಆಗೇ ಇರುತ್ತೆ. ನನ್ನ ಹತ್ರ ಒಂದು ವೈಟ್ ಗಿಡ ಇದೆ, ಅದು ಫುಲ್ ವೈಟೇ ಇದೆ, ಬೇರೆ ಕಲರ್ ಇಲ್ಲ. ಮತ್ತೊಂದು ಗಿಡದಲ್ಲಿ ಬೇರೆ ಬೇರೆ ರೀತಿಯಾಗಿ ಇದೆ. ನೋಡಿ, ಫುಲ್ ವೈಟ್ ಇದೆ, ಒಂದು ಪಟ್ಟೆ ಪಿಂಕ್ ಇದೆ, ಚಿಟ್ ಇದೆ, 2 ಎಸಳುಗಳು ಒಂದು ಕಲರ್ ಇದೆ. ಈ ರೀತಿಯಾಗಿ ನೋಡಿ, ಬೀಜ ಈ ರೀತಿಯಾಗಿರುತ್ತೆ. ಕಾಳುಮೆಣಸಿನ ಕಿಂತ ಸ್ವಲ್ಪ ದೊಡ್ಡಕ್ಕಾಗಿ ಅದೇ ಥರ ಇರುತ್ತೆ. ನೋಡಿ, ಈ ರೀತಿ ಮುಟ್ಟಿದ ತಕ್ಷಣ ಅದು ಕೈಗೆ ಬರುತ್ತೆ, ಉದುರು ಬರುತ್ತೆ. ಇದು ಬೀಜದಿಂದ ಮತ್ತು ಗಡ್ಡೆಯಿಂದ ಸಸ್ಯಾಭಿವೃದ್ಧಿ ಆಗುತ್ತೆ. ಬೀಜ ಎಲ್ಲಿ ಬಿದ್ದಿದೆಯೋ ಅಲ್ಲಿಂದನೇ ಮತ್ತೆ ಸಸಿ ಹುಟ್ಟಿ ಬೇಕಾದಷ್ಟು ಗಿಡ ಆರಾಮಾಗಿ ಮಾಡ್ಬೋದು. ತುಂಬ ಸುಲಭವಾಗಿ ಬೆಳೆಯುವಂಥ ಗಿಡ ಇದು. ಇದರ ಗಡ್ಡೆಗಳನ್ನು, ಎಲೆಯನ್ನು ಎಲ್ಲ ಔಷಧಿ ಉಪಯೋಗಿಸ್ತಾರೆ. ಗಡ್ಡೆಗಳನ್ನು ನಮ್ಮಲ್ಲಿ ಕುರುವಿಗೆ, ಅಂದರೆ ಕೀವು ತುಂಬಿ ಕುರು ಆಗುತ್ತಲ್ಲ, ಅದು ನೋವಿರುತ್ತಲ್ಲ, ಅದಕ್ಕೆ ಅರೆದು ಹಚ್ತಾರೆ. ಬೀಜ ಎಲ್ಲ ಔಷಧಿ ವಿಷ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಗಡ್ಡೆ ಒಂದು ಬಳಸೋದು ಗೊತ್ತುಂಟು. ನೋಡಿ, ಈ ರೀತಿಯಾಗಿ ಇದೆ. ಅದಕ್ಕೆ ಹೆಚ್ಚಾಗಿ ವೈಟ್ ಇರುವಂತಹ, ಫುಲ್ ವೈಟ್ ಇರುವಂತಹ ಗಡ್ಡೆಯನ್ನು ಬಳಸೋದು ಜಾಸ್ತಿ. ಮತ್ತು ಅತಿ ಸುಲಭವಾಗಿ ಇದನ್ನು ಬೆಳೆಸ್ಕೋಬಹುದು. ಇದು ನೋಡಿ, ದುಂಬಿ ಮತ್ತು ಪತಂಗ ಈ ಥರ ಕೀಟಗಳನ್ನು ಇದು ಪರಿಮಳದಿಂದ ಆಕರ್ಷಣೆ ಮಾಡುತ್ತೆ. ಸಂಜೆ ಸಾಧಾರಣ 5 ಗಂಟೆ ನಂತರ ಹೋದರೆ ಈ ರೀತಿಯಾದಂತಹ ಕೀಟಗಳು ಇದಕ್ಕೆ ಸಾಮಾನ್ಯ. ಇದು ನೋಡಿ, ಈ ಕೀಟ ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಷಯಗಳ ಜೊತೆಗೆ ಮತ್ತೆ ಬರ್ತೀನಿ.